ನಮಸ್ಕಾರ ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿಗಳು ಸುಮಾರು ಒಂದು 15,000 ಜನ ಸೇರಿ ಬೃಹತ್ ಹೋರಾಟ ಮಾಡಿದ್ದಾರೆ ಒಳ ಮೀಸಲಾತಿ ಬಗ್ಗೆ. ಇವತ್ತು ಬುಡುಗ ಜಂಗಮ್ ಸಮಾಜದ ರಾಜ್ಯ ಗೌರವಾಧ್ಯಕ್ಷರು ಡಾಕ್ಟರ್ ಅಂಜನೇಯ ಕುಂಚಾರಂ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ಇವತ್ತು ಏನು ನಿರ್ಣಯ ಆಗುತ್ತೆ ಅನ್ನೋದು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಹೇಳಿ, ನಂತರ ನಿಮ್ಮ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ತುಂಬ ಬಹು ವಿಜೃಂಭಣೆಯಿಂದ ಅಲೆಮಾರಿಗಳು ಹೋರಾಟ ಮಾಡಿದ್ರಿ. ಇವತ್ತು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ಬೋದು, ತಾವೇನು ಅಪೇಕ್ಷಿಸ್ತೀರಿ ಅವರಿಂದ ಅನ್ನೋದು ತಿಳಿಸ್ಬೇಕು. ಮೊದಲು ತಮ್ಮ ಹೆಸರು. ಸರ್ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಂಜನೇಯ ಕುಂಚಾರಂ, ಕರ್ನಾಟಕ ಬುಡುಗ ಜಂಗಮ್ ಗೌರವಾಧ್ಯಕ್ಷರು ಮತ್ತು ಸಮುದಾಯದ. ಈಗ ನಿನ್ನೆ ಇಡೀ ರಾಜ್ಯದಲ್ಲಿಂದ ಅಲೆಮಾರಿ ಜನಾಂಗ ಎಲ್ಲ ಅಲೆಮಾರಿ ಜನ 59 ಸಮಾಜದವರು ಅಲೆಮಾರಿ ಜನಾಂಗ ಬಂದಿದ್ದರು. ಅಲ್ಲಿ ನಾವು ವಿಜೃಂಭಣೆಯಿಂದ ಮಾಡಿದ್ದೇವೆ. ಆದರೆ ನಮ್ಮ ಪ್ರತಿನಿಧಿಯಾಗಿ ಯಾರಾದರೂ ಸರ್ಕಾರದ ಪ್ರತಿನಿಧಿಗಳು ಸಚಿವರಾಗಲಿ ಅಥವಾ ಯಾವ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಬರಲಿಲ್ಲ. ಅದು ಬಹಳ ನಮ್ಮ ಅಲೆಮಾರಿಗಳಿಗೆ ನೋವಾಗಿದೆ. ಇನ್ನೊಂದೇನು ವಿಷಯ ಅಂದರೆ, ಇವತ್ತು ನಾವು ಏನಂದರೆ ಅಲೆಮಾರಿಗಳಿಗೆ ನೋವಾಗಿದೆ ಅಂದು ಎಲ್ಲ ಚಿಂತಕರು ಮತ್ತು ರಾಜ್ಯದ ಹಿತೈಷಿಗಳು, ದೇಶದ ಹಿತೈಷಿಗಳು, ರಾಜ್ಯದ ಹಿತೈಷಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಈ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಸರ್ಕಾರಕ್ಕೆ ಕಣ್ಣಿಲ್ಲವಾ ಕಿವಿ ಇಲ್ಲವಾ ಅಂತ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ವೇಳೆ ಜನಗಳು ಸಾಹಿತ್ಯಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಈ ಅಲೆಮಾರಿಗಳನ್ನು ಕಡೆಗಣಿಸಿದರೆ ಅವರಿಗೆ ಮುಂದಿನ ಫ್ಯೂಚರ್ ಭವಿಷ್ಯತ್ತು ಇಲ್ಲ ಅಂತ ಒಂದು ಮಾತನ್ನು ಕೂಡ ಈ ಸಾಹಿತಿಗಳು ಎಲ್ಲ ಜನಗಳು ನಮ್ಮನ್ನು ವಿಚಾರಿಸಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಗೆ ನಂಬಿಕೆ ಇದೆ. ನಾವು ಇಂದಿರಾ ಗಾಂಧಿಯಿಂದ ರಾಹುಲ್ ಗಾಂಧಿಯಿಂದ ಇವತ್ತು ಇಲ್ಲಿಯವರೆಗೆ ಕೂಡ ನಾವು ಕಾಂಗ್ರೆಸ್ ಪರವಾಗಿ ಈ ಅಲೆಮಾರಿ ಜನಾಂಗ ಕೆಲಸ ಮಾಡಿದ್ದಾರೆ. ಆದರೆ ಅವತ್ತಿನ ದಿವಸ ಅಲೆಮಾರಿಗಳದು ವೋಟರ್ ಲಿಸ್ಟ್ನಲ್ಲಿ ಬಹಳ ಜನಸಂಖ್ಯೆ ಕಡಿಮೆ ಇತ್ತು. ಇವತ್ತಿನ ದಿವಸ ಎಲ್ಲ ಅಲೆಮಾರಿಗಳಿಗೆ ಅವೇರ್ನೆಸ್ ಬಂದು ಎಲ್ಲರೂ ಕೂಡ ವೋಟರ್ ಲಿಸ್ಟ್ನಲ್ಲಿ ತಮ್ಮ ತಮ್ಮ ಹೆಸರುಗಳನ್ನು ಹಾಕಿ ಮಾಡಿದ್ದಾರೆ. ಆದರೆ ಒಂದು ವೇಳೆ ನಮ್ಮ ಅಲೆಮಾರಿಗಳನ್ನು ಕಡೆಗಣಿಸಿದರೆ ಸರ್ಕಾರಕ್ಕೆ ಮುಂದೆ ಭವಿಷ್ಯನೇ ಇರುವುದಿಲ್ಲ ಮತ್ತು ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ಎಲ್ಲಿ 4,000 2,000 ಮತಗಳಿಂದ ಗೆದ್ದಿದ್ದಾರೆ ಅಂಥ ಕ್ಷೇತ್ರಗಳಲ್ಲಿ ಮಾತ್ರ ಖಂಡಿತವಾಗಿ ಸೋಲು ಉಣಬೇಕಾಗುತ್ತದೆ. ದಯಮಾಡಿ ತಾವು ನಮ್ಮ ಅಲೆಮಾರಿಗಳನ್ನು ಕಡೆಗಣಿಸಬಾರ್ದು. ಈ ನಮಗೆ ತಬ್ಬಲಿ ಜನಾಂಗಕ್ಕೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯಿಂದ ಹಿಡಿದು ಇವತ್ತಿನ ತನಕ ಅದೇ ಇದೆ. ಆದರೂ ಕೂಡ ತಾವು ಅಹಿಂದ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮನ್ನು ಯಾಕೆ ಕಡೆಗಣಿಸ್ತೀವಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಇದ್ದಂಥ ನಮ್ಮ ಕ್ಯಾಬಿನೆಟ್ನಲ್ಲಿರುವಂಥ ಎಲ್ಲ ದಲಿತರು ಕೂಡ ನಮ್ಮ ಬಗ್ಗೆ ಅವರಿಗೆ ಅನುಭವ ಇದೆ. ಆದರೂ ಕೂಡ ನಮ್ಮನ್ನು ಹೀಗೆ ಯಾಕೆ ಮಾಡಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಲಮಾಣಿ ಬೋವಿ ಅವರು ನಮಗಿಂತ ಭಾಳಷ್ಟು ಮುಂದುವರಿದವರಿದ್ದಾರೆ. ಆದರೆ ನಮ್ಮನ್ನು ಅಲ್ಲಿ ಸೇರಿಸಿದ್ರಿ. ಯಾಕಂದರೆ ಇಲಿಗಳಿಗೆ ಒಯ್ದು ಬೆಕ್ಕಿಗೆ ಬಿಟ್ಟಂಗೆ ಬೆಕ್ಕಿ ಏನು ಮಾಡುತ್ತದೆ, ಇಲಿಗಳನ್ನೆಲ್ಲ ತಿಂದಾಗ್ತದೆ. ಹಾಗೆ ನಮ್ಮ ಅಲೆಮಾರಿಗಳನ್ನೆಲ್ಲ ತಿನ್ನೋಕುವಂಥ ಒಂದು ಪ್ರವರ್ಗಕ್ಕೆ ತಾವು ಸೇರಿಸಿದ್ರಿ. ಇದು ಭಾಳ ಅನ್ಯಾಯ ಇದೆ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಸುಪ್ರೀಂ ಕೋರ್ಟು ತಮಗೇನು ಗೈಡ್ಲೈನ್ ಇದೆ, ಆ ಪ್ರಕಾರ ನಮ್ಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರವರ್ಗ 1ರಲ್ಲಿ ಮಾಡ್ತೀನಿ ಅಂತ ಇವತ್ತು ನಮ್ಗೆ ಒಂದು ವೇಳೆ ಮಾಡಲಿಲ್ಲ ಅಂದರೆ ಮುಂದಿನ ದಿವಸಗಳು ಭಾಳ ಕಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಆರ್ಟಿಕಲಲ್ಲಿ ಇದೆ ಏನಂತೇಳಿ, ಯಾರಿಗೆ ಇದುವರೆಗೆ ಸಂವಿಧಾನದ ಮೀಸಲಾತಿ ಸಿಕ್ಕಿಲ್ಲ, ಯಾರು ದೀನದಲಿತರು, ಯಾರು ಅಲೆಮಾರಿಗಳು, ಯಾರು ಹಿಂದುಳಿದವರು, ಯಾರು ತುಳಿತಕ್ಕೊಳಗಾದವರು, ಇಂಥವ್ರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕಂತಿದೆ. ತದನಂತರ ಹೈಕೋರ್ಟ್ನಲ್ಲಿ ನಿರ್ಣಯ ಆಗಿದ್ದು ಕೂಡ ಅದೇ, ಮೊದಲನೇದಾಗಿ ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವ್ರನ್ನ ಈ ಒಂದು ಒಳ ಮೀಸಲಾತಿಯಲ್ಲಿ ಮೊದಲನೇದಾಗಿ ಬಳಸ್ಕೊಳ್ಳಿ ಅಂತೇಳಿ. ಆದರೆ ಇವೆಲ್ಲ ಗಾಳಿಗೆ ತೂರಿ ಇಲ್ಲಿ ಆಗಿದ್ದು ಅಲೆಮಾರಿಗಳನ್ನು ಒಯ್ದು ಬಲಿಷ್ಠರಲ್ಲಿ ಹಾಕಿದ್ದು ನಮಗೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ ಭಾಳಷ್ಟು ಜನರು ಆರೋಪಿಸ್ತಾ ಇದ್ದಾರೆ ಅಲೆಮಾರಿಗಳು. ಆದರೆ ಇವರು ಅಹಿಂದ ಮುಖ್ಯಮಂತ್ರಿಗಳಂತ ಹೇಳ್ತಿದ್ರು. ಈ ಹಿಂದೆ ಒಂದು ಅಲೆಮಾರಿಗಳಿಗೆ ನಿಗಮ ಕೋಶ ಮಾಡಿದ್ದು ಕೂಡ ಅವ್ರಿಗೆ ಗೊತ್ತು. ನಂತರ ತಾರ್ಪಾಲ್ಗಳನ್ನು ಅನಿಸ್ತಾರೆ. ಈಗ ಒಂದು ಮಳೆ ಬರ್ತಾ ಇದೆ ಅಂತಂದರೆ ಈ ಅಲೆಮಾರಿಗಳಿಗೆ ಇರಲಿಕ್ಕೆ ಒಂದು ಸ್ವಂತ ಜಾಗ ಇಲ್ಲ, ತದನಂತರ ಮನೆಗಳು ಕೂಡ ಇರುವುದಿಲ್ಲ. ಅದಕ್ಕಾಗಿ ಇವ್ರ ಹತ್ರ ಡಾಟಾ ಇದೆ. ಡಾಟಾದ ಮುಖಾಂತರ ಇವರು ತಾರ್ಪಾಲ್ ಕೂಡ ಅನಿಸ್ತಾರೆ. ಅಂದರೆ ಈ ಕೆಳಮಟ್ಟದಲ್ಲಿ ಈ ಜನಗಳು ಇದ್ದಾರೆ ಅಂತ ಅವ್ರ ಗಮನಕ್ಕಿದೆ. ಆದರೂ ಕೂಡ ಈ ಒಂದು ನಿರ್ಣಯ ಯಾಕೆ ತೊಗೊಂಡ್ರು, ಅವ್ರ ಮೇಲೆ ಅಂತ ಒತ್ತಡ ಏನಾಯಿತು, ಆ ಕುರ್ಚಿ ಉಳಿಸ್ಕೊಳ್ಳೋಗೋಸ್ಕರ ಮಾಡಿದ್ರಾ ಅಂತೇಳಿ ಒಂದು ನಮ್ಮ ಪ್ರಶ್ನೆ ಇದಕ್ಕೆ ತಾವು ಲೆಕ್ಕ ನೋಡಿದ್ದಾರೆ. ಆದರೆ ಜನಗಳ ಲೆಕ್ಕ ನೋಡಿಲ್ಲ. ಈ ಅಂಥ ಅಲೆಮಾರಿಗಳಿಗೆ ರೋಡಿನ ಮೇಲೆ ಬದುಕುವಂಥ ಜೀವನ ಸಾಗಿಸುವಂಥ ವ್ಯಕ್ತಿಗಳನ್ನು ನೋಡಿಲ್ಲ. ಈ ಪತ್ರಿಕೆಯದವರು ಕೂಡ ಒಂದು ನಾಯಿಗಳದ್ದು ಮೊನ್ನೆ ದೊಡ್ಡ ಪ್ರಚಾರ ಮಾಡಿದ್ರು. ಆದರೆ ಈ ಅಲೆಮಾರಿಗಳ ಪ್ರಚಾರ ಎಲ್ಲಿ ಕೂಡ ಇಲ್ಲ. ದೊಡ್ಡ ದೊಡ್ಡ ಪೇಪರ್ದವರು, ಈ ಸುವರ್ಣ ಕರ್ನಾಟಕ,
TV9 ಇಂಥ ಯಾವುದೇ ಪೇಪರ್ಗಳು ಕೂಡ ನಮ್ಮದು ಹೆಚ್ಚಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅದನ್ನು ಸರ್ಕಾರಕ್ಕೆ ಮನಗಣಿಕೆ ಅವರು ಮಾಡಬೇಕಾಗ್ತದೆ. ಒಂದು ವೇಳೆ ಇದೇ ತರಹ ಮಾಡಿದರೆ ಅದು ಭಾಳ ಅನ್ಯಾಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಖಂಡಿತವಾಗಿ ಇದನ್ನು ತಮ್ಮ ಕ್ಯಾಬಿನೆಟಲ್ಲಿ ತಗೊಂಡು ಇದ್ರ ಬಗ್ಗೆ ನಿರ್ಣಯ ತಗೊಂಡು ನಮಗೆ ಪ್ರತ್ಯೇಕವಾದ ಒಂದು ಮೀಸಲಾತಿಯನ್ನು ಕೊಡಬೇಕು. ಈಗ ತೆಲಂಗಾಣದಲ್ಲಿ ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕವಾದ ಎ ಗ್ರೂಪ್ನಲ್ಲಿ ಸೆಲೆಕ್ಷನ್ ಮಾಡಿದ್ದಾರೆ. ಎ ಗ್ರೂಪ್ ಇದರಿಂದ ನಮಗೆಲ್ಲ ಅಲೆಮಾರಿಗಳಿಗೆ 1% ಕೊಟ್ಟರೆ ಕನಿಷ್ಠ ಪಕ್ಷದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನಮ್ಮ ಅಲೆಮಾರಿಗಳ ಅಭಿಪ್ರಾಯ ಇದೆ. ಇವತ್ತಿನ ದಿವಸ ಒಬ್ಬರ IAS ಆಫೀಸರ್ ಆಗಲಿ, ಪೊಲೀಸ್ ಆಫೀಸರ್ ಆಗಲಿ, ಅಥವಾ ಶಾಸಕರಾಗಲಿ, MLA ಆಗಲಿ, MP ಆಗಲಿ, ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ, ಯಾವ ಥರದ ರಾಜಕಾರಣಗಳು ಕೂಡ ನಮ್ಮಲ್ಲಿಲ್ಲ. ನಮ್ಮ ದೈನ್ಯತ್ವಂತ ಶಕ್ತಿ ಕೂಡ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ತಾವು ಮನಗಂಡು ನಮ್ಮ ಎಲ್ಲ ದಲಿತರ ಸಚಿವರುಗಳು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡ್ತಾರಂತ ನನಗೆ ಅಭಿಪ್ರಾಯ ಇದೆ. ಕೊಡ್ತಾರಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಯಾದಗಿರಿ ಅವರು ಕೊಡಿದ್ದಾರೆ. ಹಕ್ಕುಲ ಹೋರಾಟ ರಾಜ್ಯ ಅಧ್ಯಕ್ಷರು ಅವರು ತಮ್ಮ ಒಳ ಮೀಸಲಾತಿ ಹೋರಾಟ ಸಾಕಷ್ಟು ವರ್ಷಗಳಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಾಳಷ್ಟು ಜನಗಳು ಸೇರಿ ಬೃಹತ್ ಪ್ರತಿಭಟನೆ ಮಾಡಿದ್ರಿ. ಇವತ್ತು ಕ್ಯಾಬಿನೆಟ್ ಇದೆ. ಈ ಒಂದು ಪ್ರತಿಭಟನೆದ ಪ್ರಭಾವ ಕ್ಯಾಬಿನೆಟ್ ಮೇಲೆ ಬೀಳುತ್ತೆ ಅಂತೀರಾ? ಖಂಡಿತವಾಗಿ ಅಲೆಮಾರಿ ಸಮುದಾಯದವರು ಎಲ್ಲ ಜಿಲ್ಲೆನಿಂದ, ಎಲ್ಲ ತಾಲೂಕಿನಿಂದ, ಎಲ್ಲ ಹೋಬಳಿನಿಂದ, ಎಲ್ಲ ಗ್ರಾಮ ಮಟ್ಟನಿಂತಗೂ ಎಲ್ಲ 10-15 ಸಾವಿರ ಜನ ಬಂದು ತಮ್ಮ ಗೋಳು, ತಮ್ಮ ಕಷ್ಟವನ್ನು ಸರ್ಕಾರಕ್ಕೆ ಮುಟ್ಟಬೇಕಂತ ತಾವು ಎಲ್ಲ ಅಲೆಮಾರಿಗಳು ತಿಳಿಸಿದ್ದಾರೆ. ನಿಜವಾಗಿ ನಾನು ಒಂದೇ ಹೇಳಕ್ಕೆ ಬಯಸ್ತೀನಿ, ಈ ಅಲೆಮಾರಿಗಳಿಗೆ ಎಂಥ ಅನ್ಯಾಯ ಆಗದಂದರೆ ಬಲಡ್ಡ ಸಮುದಾಯಗಳಿಗೆ ಈ ಬಲಹೀನರನ್ನು ಸೇರಿಸೋದು ಭಾಳ ದೊಡ್ಡ ತಪ್ಪು. ಯಾಕಂದರೆ 80-90 ಕ್ವಿಂಟಲ್ ಇದ್ದಂಥ ಒಂದು ಪೈಲ್ವಾನ್ಗೆ 40 kg ಒಬ್ಬ ಸಾಮಾನ್ಯ ಜನನು ಕುಸ್ತಿಗೆ ಬಿಟ್ಟರೆ ಅವರು ಗೆದ್ದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಅಲೆಮಾರಿಗಳು ಇನ್ನೂ ಡెవలಪ್‌మెంಟ್ ಆಗಿದ್ದಲ್ಲ, ಇಂಥವ್ರು ತೊಗೊಂಡು ಬಲಾಢ್ಯ ಸಮುದಾಯಗಳು ಸೇರಿಸೋದು ಭಾಳ ತಪ್ಪು. ಮುಖ್ಯವಾಗಿ ಈ ಮೀಡಿಯಾ ಮುಖಾಂತರವಾಗಿ ತಿಳಿಸೋದು ಒಂದೇ, ನಾನು ಇವತ್ತು ಕ್ಯಾಬಿನೆಟ್ದಲ್ಲಿ ಪ್ರತಿಯೊಬ್ಬ ದಲಿತ ಮುಖಂಡರು, ದಲಿತ ಒಂದು ವೇಳೆ ಸಚಿವರು, MLAಗಳು ಎಲ್ಲರೂ ಧ್ವನಿ ಎತ್ತಬೇಕು. ಏನಂತ ಅಲೆಮಾರಿಗಳಿಗೆ 1% ಕೊಡಬೇಕು. ಅವರು ನಮ್ಮ ಬೋವಿ, ಕೊರ್ಚ, ಆಮೇಲೆ ನಮ್ಮ ಲಂಬಾಣಿ ಇದ್ರಾಗ ಅವ್ರನ್ನ ಸೇರಿಸಬಾರ್ದು. ಸೇರಿಸಿ ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅಂತ ತಾವೇ ಮನಸ್ಸಾಕ್ಷ್ಯದಿಂದ ಧ್ವನಿ ಎತ್ತಿ ಅಲೆಮಾರಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಈ ಲಂಬಾಣಿ, ಬೋವಿ, ಕೊರ್ಚ ಸಮುದಾಯದವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಈ ಅಲೆಮಾರಿಗಳಿಗೆ ನೀವು ನ್ಯಾಯ ಮಾಡಬೇಕಾದ್ರೆ ಅವರು ಕರೆಕ್ಟಾಗಿ ಅವ್ರಿಗೆ ಸವಲತ್ತಿನಿಂದ ಮುಂದೆ ಹೋಗಬೇಕಾದ್ರೆ ನೀವೆಲ್ಲರೂ ಧ್ವನಿ ಎತ್ತಬೇಕು. ನೀವು ಧ್ವನಿ ಎತ್ತಿ ಕ್ಯಾಬಿನೆಟ್ದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕು, ಅವ್ರಿಗೆ ನಮಗೆ ಒಂದಿಲ್ಲ, ನಾವು ಮುಂದುವರೆದಿದ್ದೀವಿ, ಅವರು ಭಾಳ ಹಿಂದೆ ಇದ್ದಾರೆ, ಇನ್ನು ಭಿಕ್ಷಾಟನೆ ಬೇಡ್ತಾ ಇದ್ದಾರೆ, ಟೆಂಟಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇನ್ನು ಅವರು ಹುಡುಗರು ಇನ್ನೂ ಎಜುಕೇಷನ್ದಲ್ಲಿ ಭಾಳ ಹಿಂದೆ ಇದ್ದಾರೆ ಅಂತ ತಾವು ಧ್ವನಿ ಎತ್ತಿ ಕ್ಯಾಬಿನೆಟ್ದಲ್ಲಿ 1% ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಒತ್ತಾಯ ಆಗಬೇಕಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಒಂದು ವೇಳೆ ಇವತ್ತಿನ ದಿನಮಾನದಲ್ಲಿ 1% ಅಲೆಮಾರಿಗಳಿಗೆ ಮಾಡಿಲ್ಲ ಅಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ. ನಮಗೆ ನ್ಯಾಯ ಸಿಗತನಕ ನಮ್ಮ ಹೋರಾಟ ನಿಲ್ಲಲ್ಲ. ಅದು ಏನಾಗುತ್ತೆ ಆಗಲಿ. ನಮ್ಮ ಹೆಣಗಳು ಬಿದ್ದರೆ ಪರವಾಗಿಲ್ಲ, ನಮಗೆ ಒಂದು ಒಪ್ಪತ್ತು ಊಟ ಸಿಕ್ಕಿದ್ರೆ ಪರವಾಗಿಲ್ಲ. ಫ್ರೀಡಮ್ ಪಾರ್ಕ್ದಾಗ ಇಲ್ಲಿನೂ ಹೋರಾಟ ಕಂಟಿನ್ಯೂ ಇರ್ತದೆ, ಕೋರ್ಟ್ಗೂ ಹೋಗುತ್ತೀವಿ. ಮತ್ತು ಆ ಜಿಲ್ಲೆಯಲ್ಲಿ, ಆ ತಾಲೂಕದಲ್ಲಿ ಎಲೆಕ್ಷನ್ ಸಮಯದಲ್ಲಿ ಒಂದು ಸಮಯ ಬಂದರೆ ಒಂದು ಓಟ್ಗೂ ಕೆಡಿಸುವಂಥ ಪರಿಸ್ಥಿತಿ ಇದಲ್ಲ. ನಮ್ಮ ಅಲೆಮಾರಿಗಳು ಏನಾದಂಥ ಈ ಸಾರಿ ನಾವು ತೋರಿಸಬೇಕಂತ ಎಲ್ಲರೂ ಒಂದಾಗಿ ಒಂದು ನಿರ್ಣಯವನ್ನು ತಗೊತೀವಿ. ಈಗಲೂ ಸಮಯ ಮೀರಿಲ್ಲ, ಕಾಲ ಮೀರಿಲ್ಲ. ಸಿದ್ದರಾಮಯ್ಯನವರೇ, ದಯಮಾಡಿ ತಾವು ಧ್ವನಿ ಎತ್ತಿ ಬಡವರ ಪರವಾಗಿ ಸಾಮಾಜಿಕ ನಾಯಕ ಆಗಿ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಂಥ ಮಹಾ ನಾಯಕಿದ್ದೀನಿ ನೀನು. ಆದರೆ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿ ಮತ್ತು ನೀನು ಅನ್ಯಾಯಸ್ಥನ ಆಗಬಾರ್ದಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯಮಾಡಿ ಅಲೆಮಾರಿಗಳ ದಯ ತೋರಿಸಿ, ಕರುಣೆ ತೋರಿಸಿ. ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ, ಎಲ್ಲರೂ ಗೋಳು ಅವ್ರದ್ದು ಹೇಳ್ತಾ ಇದ್ದಾರೆ. ನಿನ್ನೆ ನೋಡ್ರಿ ಫ್ರೀಡಮ್ ಪಾರ್ಕ್ದಲ್ಲಿ 10-15 ಸಾವಿರ ಅಲೆಮಾರಿಗಳು ಬಂದು ಕಣ್ಣೀರು ಹಾಕಿದಾಗ ಒಬ್ಬ ಸಂಬಂಧಪಟ್ಟ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಒಬ್ಬ ಸಂಬಂಧಪಟ್ಟ ಯಾರೇ ಬಂದು ನಮ್ಮ ಕಷ್ಟವನ್ನು, ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಒಬ್ಬರು ಬಂದಿಲ್ಲಲ್ಲ. ಇದೇನಾ ನಿಜವಾದ ಸಾಮಾಜಿಕ ನ್ಯಾಯ? ಇದೇನಾ ನಿಯತ್ತು ಅಂದರೆ? ಅದಕ್ಕಾಗಿ ನಮ್ಮ ಕಣ್ಣೀರು ಒರೆಸಬೇಕಂತ ತಮ್ಮಲ್ಲಿ ಮತ್ತೊಂದು ಸಾರಿ ಹೇಳ್ತೀನಿ. ಒಂದು ಕೊಳ್ಳಾರದಂಥ ಸಮಯದಲ್ಲಿ ಮುಂದೆ ಹೋರಾಟ ಮಾತ್ರ ನಾವು ನಿಲ್ಲಿಸಲ್ಲ. ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ, ತಾಲೂಕದಲ್ಲಿ
ಜಿಲ್ಲಾದಲ್ಲಿ ಹೋರಾಟ ಮಾಡ್ತೀವಿ, ಗ್ರಾಮದಲ್ಲಿ ಹೋರಾಟ ಮಾಡ್ತೀವಿ, ಎಲ್ಲ ಲೆವೆಲ್ದಲ್ಲಿ ಹೋರಾಟ ಮಾಡಿ ಈ ಕಾಂಗ್ರೆಸ್ ಪಕ್ಷ ನ್ಯಾಯ ಮಾಡಿದರೆ ನ್ಯಾಯವಂತ ಹೇಳ್ತೀವಿ, ಅನ್ಯಾಯ ಮಾಡಿದರೆ ಅನ್ಯಾಯವಂತ ಮಾಡಿದೆ ಅಂತ ಹೇಳಿ ಎಲ್ಲ ವಿಷಯದಲ್ಲಿ ನಾವು ಹೆಂಗ ಭಿಕ್ಷಾಟನೆ ಬೇಡ್ತೀವಿ, ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಬೇಡ್ತೀವಿ. ಭಿಕ್ಷೆ ಬೇಡ ಬದಲು ಓಟ್ ಹಾಕ್ಬೇಡ ಅಂತ ಹೇಳ್ತೀವಿ ಸರ್, ಓಟ್ ಹಾಕ್ಬೇಡ ಅಂತ ಹೇಳ್ತೀವಿ. ಭಿಕ್ಷೆ ಬೇಡಿದ್ದೀವಿ ನಾವು, ಭಿಕ್ಷೆ ಬೇಡ ಬದಲು ಓಟ್ ಹಾಕ್ಬೇಡ್ರಿ, ಈ ಕಾಂಗ್ರೆಸ್ ಅವ್ರಿಗೆ ನಮ್ಮ ಅನ್ಯಾಯ ಮಾಡೋದಂತ ಹೇಳ್ತೀವಿ. ದಯಮಾಡಿ ಈ ಮಾತುಗಳು ಕೇಳಿ ನೀವು 1% ಆಗಬೇಕಂತ ಈ ಮೀಡಿಯಾ ಮುಖಾಂತರವಾಗಿ ನಾನು ಮನವಿ ಮಾಡ್ಕೊತೀನಿ. ಜಯ ಅಲೆಮಾರಿ, ಜಯ ಭೀಮ್. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಬುಡಗ ಜಂಗಮ ಅಧ್ಯಕ್ಷರಾದಂಥ ಪಂಡಿತ್ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡೋಣ. ಸರ್, ಈ ಹೋರಾಟದ ಬಗ್ಗೆ ತಾವು 2 ಮಾತುಗಳಾಗ್ಬೋದು ಆಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ನಮ್ಮ ಹೆಸರು ಪಂಡಿತ್ ಸಿರ್ವಾಟಿ, ಬುಡಗ ಜಂಗಮ ಜಿಲ್ಲಾಧ್ಯಕ್ಷರು, ಕಲಬುರಗಿ ಜಿಲ್ಲೆ. ಈಗ ಏನಂತಂದ್ರೆ ಸುಮಾರು ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಅಂತಂದ್ರೆ 15ರಿಂದ 20,000 ಜನ ಅಲೆಮಾರಿಗಳು ಸೇರಿದರು. ಎಷ್ಟು ಅಂತಂದರೆ 49ರಿಂದ 59 ಜಾತಿಗಳ ಅಲೆಮಾರಿಗಳು ಸೇರಿದರು. ಯಾಕಂದರೆ ಬೃಹತ್ ಪ್ರತಿಭಟನೆ ಆಗಿದೆ. ಯಾಕಂದರೆ ಸರ್ಕಾರ ಇದರಿಂದ ಭಾಳಷ್ಟು ಎಚ್ಚೆತ್ಕೊಳ್ಬೇಕು, ಎಲ್ಲ ಸಚಿವರು ಸಹ ಎಚ್ಚೆತ್ಕೊಳ್ಬೇಕು. ಯಾಕಂತಂದರೆ ನಮ್ಮ ಸಿ ಮಾದೇವಪ್ಪ ಸರ್ ಆಗಿರ್ಬೋದು, ಶ್ರೀ ಮುನಿಯಪ್ಪ ಸರ್ ಆಗಿರ್ಬೋದು, ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರಾಗಿರ್ಬೋದು, ಇವರೆಲ್ಲ ಸಹ ನಮ್ಮ ಮೇಲೆ, ನಮ್ಮ ಅಲೆಮಾರಿಗಳ ಮೇಲೆ, ಯಾಕಂದರೆ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು ಜನಸಂಖ್ಯೆ ಹೆಚ್ಚಿಗಿದೆ ಅಲೆಮಾರಿಗಳನ್ನು. ಅದಕ್ಕಾಗಿ ನಾವು ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಸಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬ್ರ ಹತ್ರ ನಮ್ಮ ರಾಜ್ಯ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಸೇರಿ ನಾವು ಈಗ ಭೇಟಿಯಾಗಕ್ಕೆ ಹೊರಟಿದ್ದೀವಿ. ಆ ಸಾಹೇಬ್ರನ್ನು ಹೆಚ್ಚಿನ ಒಂದು ಗಮನ ಹರಿಸಿ ನಮಗೆ ನ್ಯಾಯ ಕೊಡಿಸಬೇಕು. ಇವತ್ತಿನ ದಿನ